ಕನ್ಫರ್ಮ್ ಏನಾಗಿತ್ತು, ಯಾವಾಗ ಇದಾಗಿತ್ತು, ನಿಮ್ಗೆ ಯಾವಾಗ ಗೊತ್ತಾಯ್ತು ಏನು? ಸರ್ ರಾತ್ರಿ ನನಗೇನು ಖೂನ ಇಲ್ರಿ ಸರ್. ನನಗೆ ರಾತ್ರಿ ಏನು ಮಾಡ್ಯಾನ, ನನ್ನ ಮಕ್ಕಳಿಗೆ ಗಪ್ಚುಪುರಿ ಗೋಲಿ ಕೊಟ್ಟಾನ, ನಿದ್ದೆ ಗೋಲಿ ಕೊಟ್ಟಾನ. 10 ಗೋಲಿ ತಂದಾನ್ರಿ ಒಟ್ಟು ಟೋಟಲ. ನನ್ನ ಮಗಳಿಗೆ ಪುಡಿ ಮಾಡಿ ಹಾಕ್ಯಾನ್ರಿ. ನನ್ನ ಮಗನಿಗೆ ಹಂಗೆ ಕೊಟ್ಟಾನ. ದಾರು ಕುಡ್ಸ್ಯ ನನ್ನ ಮಗನಿಗೆ. ದಾರು ಕುಡಿಸಿ 2 ಪರ್ಗಳಿಗೆ ಬೇವಸ್ ಮಾಡ್ಯಾನ್ರಿ. ನನಗೆ ಈಕಿ ತೋಮಲ್ ಬಾ ಅಂತಂದು ನನಗೇನು ಮಾಡ್ಯಾನ, ಈ ತಾಬಿ ದಾರು ಕೊಂಡಾನ, ಫುಲ್ ಕೊಂಡು ಮುಕ್ಕೊಡಾನ. ರಾತ್ರಿ ಬಾರಾಕ ರಾತ್ರಿ ಎದ್ದು ಏನು ಹೊಡಿಬೇಕಂದಿದ್ದು, ಏನು ಮಾಡ್ಬೇಕಂದ ಅದು ಇದ್ದಿದ್ದು ಭೀ ಗೊತ್ತಿದ್ದಿಲ್ಲ ರೀ ಸರ್ ನನಗೆ. ಅದು ಈಗ ನೋಡ್ದಲ್ರಿ ಸರ್ ಹೊರಗೆ. ಹಾಂ ರೀ, ನಾ ಇದ್ದಿದ್ದು ಭೀ ಖೂನ ಇಲ್ರಿ ಸರ್ ನನಗೆ ಒಟ್ಟ. ಮುಂಜಾನೆ ನಾ 3 ಹಿಡ್ದು ಟಾರ್ಚರ್ ಕೊಡ್ಲಾಗತ್ತಾನ ರೀ. ಹೊಡಿ ಹೊಡೆದಾನ, ಎಲ್ಲ ಮಾಡ್ಯಾನ. ನನಗೆ ಚಾಕು ತೊಗೊಂಡು ಅಂಚಿಗೆ ತೋರಿಸ್ಲತ್ತಾನ. ಅಂದ್ರೆ ಭೀ ನಾ ಬಿಟ್ಟಿಲ್ಲ ಅವನಿಗೆ ಭೀ ಸೈಲಿಗೆ ಬಿಟ್ಟಿಲ್ಲ. ನಾವೇ ಇದು ಮಾಡಿಲ್ಲ. ಬಾಗಿಲು ತೆರಿನೇ ಕೊಟ್ಟಿಲ್ಲ ರೀ ನಂಗೆ ರಾತ್ರಿ. ಮುಂಜಾನೆ 9:10 ಐತ್ರಿ ಸರ್. ಒಟ್ಟ ನಂಗೆ ತೆರಿ ಕೊಟ್ಟಿಲ್ಲ ರೀ ಅವ. ತೆರಿ ಕೊಡಲ್ ಬಿಟ್ಟು ಹಿಂಗೆ ನನ್ನ ಮಕ್ಕಳು ಹೋಸ್ದಾಗೆ ಇದ್ದಿಲ್ರಿ. ಒಟ್ಟ ಬೀಳೋದು ಹೇಳೋದವು ಚೀರ್ಲತ್ತಿ ಒಟ್ಟ ಎದ್ದಿಲ್ರಿ ನನ್ನ ಮಕ್ಕಳು. ಪೂರ ನನ್ನ ಮಕ್ಕಳಿಗೆ ಬೇವಸ್ ಮಾಡಿಬಿಟ್ಟಾನ್ರಿ ಪೂರ ರೀ. ನನಗೆ ಭೀ ಹೊಡಿಬೇಕಂದು 2 ಚಾಕು ಹಿಡ್ದಾನ. ಮತ್ತು ಅದು ನನಗೆ ಹೇಳಿಲ್ಲ. ಅವಾಗ ಕೂಡ ಹಿಂದಿನ ಮಗಲು ಎಲ್ಲಿ ಮುಚ್ಚಿಟ್ಟಿದ್ದು, ಏನು ಮಾಡಿದ್ದು. ನಾ ಅದಕ್ಕೆ ಅಂಜಿಕಿಸಿದ್ರೆ ಇಲ್ರಿ 2 ದಿನ ಉಳ್ಯಾರ್ರಿ, ಹಂಗೆ ಮಾಡಬೇಡ್ರಿ, ನಮ್ಮ ಸಣ್ಣ ಮಕ್ಕಳು ಅವ, ನಾವು ಉಳ್ಯಾರ್ರಿ ಅಂತಂದ್ರೆ ಭೀ ಕೇಳಿಲ್ಲ. ಅಂದ್ರೆ ಭೀ ಮತ್ತು ಊರಿ ಮಾಡ್ಕೆ ಹಂಗೆ ಧೈರ್ಯ ಗಟ್ಟು ಮಾಡಿ ತಟ್ಟಿ ತೆಗ್ದೀನಿ ರೀ. ತಟ್ಟಿ ತೆಗ್ದು ಮಾಡಿ ಹೊರಗೆ ಬಂದು ನಮ್ಮ ತಮ್ಮವ್ರು ಬಂದ್ರು ರೀ ಹತ್ರದಾಗೆ. ಯಾರು ಹಚ್ಚಿರೇನೋ ಫೋನ್, ಅವರಿಗೆ ಕೋನ ಇಲ್ಲ ನನಗೆ. ಬಂದ್ರುಪ್ಲೆ ಹಂಗೆ ಯಾಕ್ರಿ ಮಮ್ಮ ಏನಾಗ್ಯದ, ಏನಿಲ್ಲ ನನಗೆ ಇರೋದಿಲ್ಲ, ನನ್ನ ಮಕ್ಳಿಗೆ ಹೊಡ್ಯದ, ನನ್ನ ಹೆಣ್ತಿಗೆ ಹೊಡ್ಯದ, ನನಗೆ ಇರೋದಿಲ್ಲ ಅಂತಲತ್ತರು. ಅಂದ್ರೆ ಭೀ ಇಲ್ರಿ ಮಮ್ಮ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ನೋಡ್ರಿ ವಿಚಾರ ಮಾಡಿರಿ, ಸಂಸಾರ ಅದ ಅಂತಂದ್ರಿ. ಅಂದ್ರೆ ಭೀ ನಮ್ಮ ದೊಡ್ಡ ನಮ್ಮ ತಮ್ಮ ಏನು ಮಾಡಿದ್ರು, ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ರೀ ಮಾಮ, ನಿಮಗೆ ಬೇಕಾಗಿಲ್ಲ ಅಂದ್ರೆ ನಮ್ಮ ಅಕ್ಕ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವ್ರ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ನನ್ನ ಮಗ ಏನು ಮಾಡಿದೀವಿ, ನಮ್ಮ ತವ್ರ ಮನೆಗೆ ಹೋದೀವಿ ರೀ. ಹೋಗಿ ಅಲ್ಲಿ ಅದ್ರ ಬೆನಿಗೆ ನಾನು ಟ್ರೀಟ್ಮೆಂಟ್ ಮಾಡ್ಕೊಂಡ MSc ಮಾಡಿದ್ರೆ ನನ್ನ ಗಂಡ ಹಿಂಗೆ ಹೊಡೆದಾನ, ಹಿಂಗೆ ಮಾಡ್ಯಾನ ರಾತ್ರಿ ಬೆಳಗನ ಅಂತಂದು. MSc ಮಾಡಿ ಮತ್ತು ದವಾಖಾನೆ ತೋರಿಸ್ಕೊಂಡು ಮನೆಗೆ ಹೋಗೀನಿ ರೀ. ಮನೆಗೆ ಹೋಗಿ ಉಳಿದ್ಕಿಸಿದ್ರೆ ನಾಂದ ಮುಂಜಾನೆ ಒಟ್ಟ ಫೋನ್ ಎತ್ತಲ್ಲ. ಆಜು ಬಾಜುದಾರ ಯಾರು ಎತ್ತಲೆ ಆಗ್ಯಾರ ಕಂಡು, ಒಟ್ಟ ಎತ್ತಲೆ ಆಗ್ಯಾರ ಕಂಡು. ರಾಜ ಫೋನೇ ಎತ್ತಲಾಗ್ಯಾರ. ನಡಿಯಪ್ಪ ಹೋಗಾರಿ, ಏನು ನೋಡಮ್ಮಿ, ಏನೋ ಮಾಡ್ಕೊಂಡಾರ, ಏನು ಮಾಡ್ಯಾರ. ನಾ ಸರಿಗೆ ಭೀ ಬಂದಿನಲ್ಲಿ ಪೊಲೀಸ್ ಸ್ಟೇಷನ್ದಾಗ. ಸರ್ ಅವ ಬಕ್ಕಳು ಸಾಯ್ಕೋ ಅಪ್ಲೈ ಮಾಡ್ಲತ್ತಾನ ರೀ, ಸ್ವತಃ ಭೀ ಏನು ಮಾಡ್ಕೊತಾನ ಕೂನ ಇಲ್ರಿ ಸರ್. ನಂಗೆ ವಿಶ್ವಾಸ ಇಲ್ರಿ ಸರ್, ಇಲ್ಲ ಅಂತ ಹೇಳಿನ್ರಿ ಸರ್. ನಾನಾರ ನನ್ನ ಮಕ್ಕಳು ನಾ ಬಚ್ಚಾಸ್ ಬಂದಿದ್ದೇವ್ರಿ ಸರ್. ನನಗೆ ಭರೋಸಾ ಇಲ್ರಿ ಸರ್ ಅಂತಂದು ನನ್ನ ಮಕ್ಕಳಿಗೆ ನಾ ತೊಗೊಂಡು ಓಡಿ ಹೋಗೀನಿ ಸರ್. ನಾ ಅಂದ್ರೆ ಭೀ ಜಗಳ ಎದಕ್ಕೆ ಬಂದದ್ರಿ, ಹಿಂದಕ್ಕೆ 1 ವರ್ಷದಿಂದ ಅವ್ರದ್ದು ಮೌಸಿ ಮಗ ಇದ್ದು ಆನಂದ್ ಹಡಪದ. ಅವ ಮನೆಗೆ ಬರ್ತಿದ್ದ ಹೋಗ್ತಿದ್ದ. ಅದ್ರ ಬೆನಿಗೆ ನಾ ಅವ್ನ ಸಂಗಟ FIR ಇಟ್ಟೀನಿ ಅಂತಂದು ರೀ. ನನ್ನ ಮಕ್ಕಳು ಭೀ ಹೇಳ್ಯಾರ ಅಂತಾರೆ. ನನ್ನ ಮಕ್ಕಳು ಅಂತಾರೆ ನಾ ಹಂಗೆ ಹೇಳಿಲ್ಲ ಮಮ್ಮಿ, ಅವ ಬರ್ತಾನ ಹೋತಾನ, ಏನೂ ಆಗಿಲ್ಲ. ಅದು ನಮ್ಮ ಮಮ್ಮಿ ಚಲೋನೇ ಹೇಳಪ್ಪಪ್ಪ, ನಾವು ಇರಾರು ಚಲೋ, ನಮ್ಮ ಮಮ್ಮಿ ಹಂಗಿಲ್ಲ, ಹಂಗಿದ್ದಳು ಅಂದ್ರೆ ಹೋಗ್ತೀವಿ ಹೊಡ್ಕೋತ ಅವ್ರಿಂದೆ. ಅವ ಏನು ಮಾಡ್ಯಾನೋ ಏನಿಲ್ಲ ನಮ್ಮ ಮಮ್ಮಿಗೆ. ಆನಂದ್ ಹಡಪ್ಪಂದು ಕಾಲ ಇದು 1.5 ವರ್ಷ ಆಯ್ತು ರೀ ಇದು. ನಾ ಮನೆಗೆ ಪೊಲೀಸ್ ಕೇಸ್ ಮಾಡ್ದೆ, ನನ್ನ ಗಂಡ ಅವ್ರಿಗೆ ಹೊಡಿಲಿಕ್ಕೆ ಹೋದನು. ಅಂದ್ರೆ ಭೀ ಅವ್ರು ಏನು ಮಾಡಿದ್ರು, ಕೇಸ್ ತೊಗೊಂಡಿಲ್ಲ. ಈಗ ತೊಗೊಂಡಿಲ್ಲ ಅವರು ಒಟ್ಟ. ಇಲ್ಲ ನೀನು ಹೆಣ್ತಿದ್ವಿ ತಪ್ಪದ ಅಂದರು. ಹ್ಯಾಂಗೆ ತಪ್ಪಿರ್ತದ್ರಿ ಸರ, ಏನು ಮಾಡಲಿ. ನಾ ತಪ್ಪಿರ್ತಿತ್ತಂದ್ರೆ ಅವ್ನ ಸಂಗಟ ಓದ್ತಿದ್ದೇನಿಲ್ಲ. ನನ್ನ ಗಂಡನ ಸಂಗಟ ಇಟ್ಟು ಹೊಡೆಸ್ಕೊಂಡು ಯಾಕೆ ಇರ್ತಿದ್ ನಾ ಗಂಡ ಮಕ್ಕಳು ಅಂತಂದು. ನನ್ನ ಗಂಡ ಮಕ್ಕಳು ಭಾರಿ ಇದ್ದನು. ಅವ್ನಿಗೆ ಮಾನಸಿಕ ಆಗ್ಯದ್ರಿ. ಮಾನಸಿಕ ಹಾಕಿಸಿದ್ರೆ ನಾನು ಹೆಣ್ತಿದ್ದು ಹಿಂಗಾಯ್ತಲ್ಲ, ನಮ್ಮ ಸಂಸಾರ ಹಾಳಾಯ್ತಲ್ಲ, ನಾ ಏನು ಮಾಡ್ಲಂತ. ಇದು ಕಾರಣ ಅಲ್ಲ ಆನಂದ್ ಹಡಪದ. ನನಗೆ ಇಲ್ರಿ ಲೈಸೆನ್ಸ್ ಇದ್ದಿಲ್ಲ, ನನಗೆ ಕೂನೇ ಇಲ್ರಿ ಸರ್. ತಂದಿದವ ಕೂನ ಇಲ್ರಿ ಸರ್. ನನಗೆ ಪ್ರಿಯಾ ದಾವಲ್ಜಿ ಅದ ರೀ ಸರ.